ಗಾಡಿ ಹಿಡಿಯಂಗಿಲ್ವಾ ಕಡೆ 4 ಜನ ಗಾಡಿ ಹಿಡಿಯಂಗಿಲ್ವಾ ನಮ್ಮ ರೈಟ್ ಇದೆ ಫಂಡಮೆಂಟಲ್ ರೈಟ್ ನಮ್ದು ಸರ್ ಯಾಕೆ ಹೊಡಿತೀರದು ಸರ್ भेजो मुझे डाल दो भाई वीडियो भेजो बस ವೀಕ್ಷಕರೇ, ಇತ್ತೀಚೆಗೆ ಅಂದ್ರೆ ಜನವರಿ 27ರ ಸಂಜೆ 7:30 ಸುಮಾರಿಗೆ ತುಮಕೂರು ನಗರದ ಹೊರವಲಯ ರಿಂಗ್ ರಸ್ತೆ ಬಳಿಯ ಚೆನ್ನಮ್ಮ ಸರ್ಕಲ್ ಬಳಿ ತಿಲಕ್ ಪಾರ್ಕ್ ಠಾಣೆಯ ಮಹಿಳಾ ಪಿಎಸ್ಐ ಚಂದ್ರಕಲಾ, ಎಎಸ್ಐ ಮೋಹನ್ ಕುಮಾರ್ ಹಾಗೂ ಸಿಬ್ಬಂದಿ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡುವ ವಾಹನ ಚಾಲಕರನ್ನ ಹಿಡಿದು ದಂಡ ವಿಧಿಸುವ ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು. ಈ ವೇಳೆ ಹೊಂಡಾ ಆಕ್ಟಿವಾ ಸ್ಕೂಟರ್ನಲ್ಲಿ ಸುಮಾರು 19 ರಿಂದ 22 ವಯಸ್ಸಿನ 4 ಪಡ್ಡೆ ಹೈಕ್ಲು ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಕೂಡಲೇ ಪೊಲೀಸರು ಈ 4ರನ್ನ ತಡೆದು ಹೆಲ್ಮೆಟ್ ಹಾಕದೆ ಅದು ರಾಂಗ್ ರೂಟ್ ಅಲ್ಲಿ ಬಂದಿದ್ದಕ್ಕೆ ದಂಡ ಕಟ್ಟುವಂತೆ ಸೂಚಿಸುತ್ತಾರೆ. ಗಾಡಿ ಹಿಡಿಯಂಗಿಲ್ವಾ ಕಡೆ 4 ಜನ ಗಾಡಿ ಹಿಡಿಯಂಗಿಲ್ವಾ ಪೊಲೀಸರು ಹೇಳಿದಂತೆ ಅವರೆಲ್ಲ ಕಾನೂನು ಉಲ್ಲಂಘನೆಗೆ ದಂಡ ಕಟ್ಟಿ ಮುಂದೆ ಹೋಗಿದ್ರೆ ಸಮಸ್ಯೆನೇ ಇರ್ತಾ ಇರಲಿಲ್ಲ ಅನ್ಸುತ್ತೆ. ಬಟ್ ಈ ಮೀಸೆಚ್ಚಿಗಿರುವ ವಯಸ್ಸಲ್ಲಿ ಪೊಲೀಸರ ಮೇಲೆ ಹೀರೋಯಿಸಂ ತೋರಿಸಲು ಮುಂದಾಗಿದ್ದಾರೆ ಈ 4 ಐನಾತಿ ಹೈಕ್ಲು. ಆಗ ಅವರ ನಡವಳಿಕೆಯನ್ನ ವಿಡಿಯೋ ಮಾಡಲು ಮುಂದಾದ ಪೊಲೀಸರಿಗೆ ತಮ್ಮ ಜೇಬಲ್ಲಿದ್ದ ಮೊಬೈಲ್ ತೆಗೆದು ಉಲ್ಟಾ ವಿಡಿಯೋ ಮಾಡಲು ಈ ಹುಡುಗರು ಶುರು ಮಾಡ್ತಾರೆ. ಇದರಿಂದ ಕೇಳಿದ ಪೊಲೀಸರು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದ್ದಲ್ಲದೆ ನಮ್ಮ ವಿಡಿಯೋ ಮಾಡ್ತೀರಾ ಅಂತ ವಿಡಿಯೋ ಮಾಡಲು ಆಕ್ಷೇಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿಡಿಯೋ ಮಾಡ್ತಿದ್ದವನಿಗೆ ಅಡ್ಡಿಪಡಿಸಿ ಆ ಯುವಕ ಕಂಟ್ರೋಲ್ ಬರದೇ ಇದ್ದಾಗ ಮೊಬೈಲ್ ಕಿತ್ತುಕೊಳ್ಳಲು ಯತ್ನಿಸಿ ತನ್ನ ಕೈಲಿದ್ದ ಹೆಲ್ಮೆಟ್ ನಿಂದ ರಪಕ್ ಅಂತ ಒಂದೇಟ್ ಕೊಟ್ಟಿದ್ದಾರೆ. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಈ ಹುಡುಗರು ವಿಡಿಯೋ ಮಾಡೋದು ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂತ ಕಾನೂನು ಪಾಲಕರಿಗೆ ಕಾನೂನು ಪಾಠ ಮಾಡಲು ಮುಂದಾಗಿದ್ದಾರೆ. ಫೋನ್ ಯಾಕೆ ಮುಟ್ಟಿದ್ದೀರಾ, ಕೈ ಯಾಕೆ ಮಾಡ್ತಿದ್ದೀರಾ ನಮ್ಮ ಮೇಲೆ? ಹೊಡಿತಾವ್ರೆ ಸರ್, ನಾವು ಹಿಡಿತೀವಿ, ನಮ್ ರೈಟ್ ಇದೆ, ಫಂಡಮೆಂಟಲ್ ರೈಟ್ ನಮ್ದು, ನಾವು ಹಿಡಿಬಹುದು. ವಿಡಿಯೋ ಅವರು ಹೊಡಿತಾ ಇರೋದಕ್ಕೆ ನನಗೆ ನಾವು ಹೊಡಿದ್ರು ಅವರು ವಿಡಿಯೋಲಿ ಇದೆ. ತಗೊಂಡೋಗಿ ಸ್ಟೇಷನ್ ಆಗದ್ ಬಿಟ್ಟು ನನ್ನ ಮೇಲೆ ಯಾಕೆ ಹೊಡಿತೀರ ಸರ್? ಹೊಡಿತಾ ಇರೋದು ನೋಡಿ, ಫೋನ್ ಎಲ್ಲ ಹೊಡೆದೋಯ್ತು. ಚಲೋ ಕಂಪ್ಲೇಂಟಿಗೆ ಚಲೋ ಸರ್, ಫೋನ್ ಎಲ್ಲ ಹೊಡೆದೋಯ್ತು, ನಂದು ಹೊಸ ಫೋನು ಬಾಲ್ ಬಿಕ್ಸ್ ಇಲ್ಲ ಸರ್, ನೋಡಿ ಹೊಡೆದೋಯ್ತು ಫೋನ್ ಹೊಡೆದೋಯ್ತು. ಹೆಲ್ಮೆಟ್ ಅಲ್ಲಿ ನನ್ನ ಮಗು ಕೊಡ್ದವ್ರೆ, ಹೆಲ್ಮೆಟ್ ಅಲ್ಲಿ ನನ್ನ ಮಗು ಕೊಡ್ದವ್ರೆ ಹೊಡೆದಿರೋದು. ಸರ್ ನೋಡಿ ಸರ್, ಹೊಡೆದೋಗಿರೋದು ಮ್ಯಾಮ್, ಹೊಸ ಸರ್ ಹೊಡೆದಿರೋದು ನನ್ನ ಹೊಸ ಫೋನು, ಬಾಕ್ಸ್ ಬಿಲ್ ಎಲ್ಲ ಇದೆ, ಹೊಡೆದೋಯ್ತು ನನ್ನ ಡಿಸ್ಪ್ಲೇ ಎಲ್ಲ. ಗಾಡಿ ಎತ್ಕೊಂಡು ಹೋಗ್ತಾವ್ರೆ, ಹೆಲ್ಮೆಟ್ ತಂದು ಹೊಡೆದಿದ್ದು ನೋಡಿ ಇಲ್ಲಿ. ಸರ್ ಏನ್ ಸರ್ ಹೊಡಿಯೋದು? ಸರ್ ಸರ್ ಏನ್ ಹೊಡಿತಿರೋದು ಸರ್? ಯಾಕೆ ಹೊಡಿತಿರೋದು ಸರ್? ಯಾಕೆ ಹೊಡಿತಿರೋದು? ಹೊಡೆದೋಯ್ತು ನಂದು ಹೊಸ ಫೋನು ಬಾಲ್ ಬಿಕ್ಸ್ ಇಲ್ಲ ಸರ್, ನೋಡಿ ಹೊಡೆದೋಯ್ತು ಫೋನು. ಸರ್ ಇಲ್ಲ, ಫೋನ್ ಕೊಡಿಸ್ರಿ, ನಂದು ನನ್ ಫೋನ್ ಕೊಡಿಸ್ರಿ ಸರ್. ಸರ್ ನೋಡಿ ಹೊಡಿತಾವ್ರಿ ಇಲ್ಲಿ. ಸರ್ ಫೋನ್ ಕೊಡಿ ಸರ್, ಸರ್ ಫೋನ್ ಕೊಡಿ ಸರ್. ಸರ್ ಫೋನ್ ಕೊಡಿ ಸರ್. ಗಾಡಿ ಎತ್ಕೊಂಡು ಹೋಗ್ತಾವ್ರೆ, ಹೆಲ್ಮೆಟ್ ತಂದು ಹೊಡೆದಿದ್ದು ನೋಡಿ ಇಲ್ಲಿ.
गाड़ी उठाई वीडियो बना ले रही है हेलमेट लेग से मार डाल रही है। ಇದೆ ಮೇಡಮ್. ಅಷ್ಟೇ ಅಲ್ಲ, ಸಾರ್ವಜನಿಕರು ಅಲ್ಲಿ ಜಮಾಯಿಸುವಂತ ಸೀನ್ ಕ್ರಿಯೇಟ್ ಮಾಡಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿ ತಮ್ಮ ಪರಾಕ್ರಮ ಮೆರೆಯಲು ಮುಂದಾಗಿದ್ದಾರೆ. मुझे वीडियो भेजो ब्रो, मैं डालता हूँ इंस्टा में डालता हूँ, भेजो मुझे. ಗಾಡಿ ಪಕಡ ले जाना ಫೋಟೋ ಪಕಡ ಸರ್ ನಾವು DIT ಸರ್ಕಲ್ ಹತ್ರ ಬರ್ತಿದ್ವಿ. ನಾವು ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ಅಂತ, ನಾನು ತುಮಕೂರು ಇನ್ಫ್ಲೂಯೆನ್ಸರು. ಸೊ ನಾವು ಬರ್ತಾ ಇದ್ವಿ, ನಾವು 4 ಜನ ಒಂದೇ ಬೈಕಲ್ಲಿ ಬರ್ತಾ ಇದ್ವಿ. ಅವ್ರು ಫಸ್ಟ್ ಫೋಟೋ ಹಿಡ್ಕೊಂತಿದ್ರು. ನಾನು ಗೊತ್ತಿಲ್ಲ, ಅವರು ಗಾಡಿ ತೊಗೊಂಡು ಹೋಗ್ತಿದ್ರು. ನಾನು ಕೇಳಿದೆ, ಸರ್ ಗಾಡಿ ತೊಗೊಂಡು ಹೋಗ್ತಿದ್ರು ಆ ಸ್ಟೇಷನ್ಗೆ, ಫೋಟೋ ಯಾಕೆ ಸರ್ ನಮ್ಮ ಫೋಟೋ ಯಾಕೆ ಹಿಡಿತಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ನಾನು ಏನೋ ಸಿಟ್ಟಲ್ಲಿ ಏನೋ ಅಂದರು ಅವರು. ಅದಕ್ಕೆ ನಾನು ವೀಡಿಯೋ ಹಿಡ್ಕೊಂಡೆ, ಇವಾಗ ಹೇಳಿ ಸರ್ ಅಂತ. ಅದು ಸಿಟ್ಟು ಬಂದುಬಿಡ್ತು, ನನಗೆ ವೀಡಿಯೋ ಮಾಡ್ತಿದ್ದೀನೋ ನೀನು ಯಾಕೋ ಮಾಡ್ತಿದ್ಯಾ ಅಂತ ಅಟ್ಟಾಡಿಸ್ಕೊಂಡು ಬಂದರು. ನಾನು ಹಿಂದೆ ಈ ಥರ ಹೋದೆ, ಆದರೂ ಮುಂದೆ ನಡ್ಕೊಂಡು ಬಂದು ಹೆಲ್ಮೆಟಲ್ಲಿ ಹೊಡೆದಿದ್ದು. ಈಗ ನಾವು ಒಂದೇ ಕೇಳ್ಕೊಳೋದು ಸರ್, ಈಗ ನೀವೇ ನೋಡ್ತಾ ಇದ್ದೀರಾ, ಜಾಸ್ತಿ ಕಡೆ ಇವರು ಪೊಲೀಸರು ಪಬ್ಲಿಕ್ ತಪ್ಪಿರುತ್ತೆ, ಆದರೆ ಅದಕ್ಕೆ ಇವರು ಪನಿಷ್ಮೆಂಟ್ ಕೊಡ್ತಾರೆ. ಒಂದು ಪನಿಷ್ಮೆಂಟ್ ಥರ ಫೈನ್ ಇವರು ಉಸೂಲಿ ಮಾಡ್ತಾರೆ. ಫೈನ್ ಹಾಕಿ ಅವರಿಗೆ ಅದು ರಿಕವರ್ ಮಾಡ್ಕೊತಾರೆ. ಆದರೆ ಈಗ ಫೈನ್ ಕಟ್ಟಿ ಇವರು ಏನು ಫೈನ್ ಕಟ್ತಾರೆ ಅವರು ಮತ್ತೆ ಅದು ರಿಪೀಟ್ ಮಾಡಬಾರ್ದು. ಆದರೆ ತಪ್ಪಾಗುತ್ತೆ ಎಲ್ಲರ ಕೈಯಲ್ಲೂ, ನಾವು ಫೈನ್ ಕಟ್ತೀವಿ. ಆದರೆ ಇವರು ಸಿಟ್ಟಲ್ಲಿ ಬಂದ್ಬಿಟ್ಟು ಹೊಡೆಯೋದು ಇದು ಯಾರಿಗೂ ರೈಟ್ಸ್ ಇಲ್ಲ ಸರ್. ಕೇಳಿಸ್ಕೊಂಡ್ರ ಈ ಕಿತಾಪತಿ ಹುಡುಗರು ಮಾತನ್ನ? ಇಷ್ಟು ಸುಲಭವಾಗಿ ಸೌಜನ್ಯವಾಗಿ ಪೊಲೀಸರ ಜೊತೆ ನೀವು ನಡ್ಕೊಂಡಿದ್ರೆ ಅವ್ರು ನಿಮ್ ಜೊತೆ ಅನವಶ್ಯಕವಾಗಿ ಈ ರೀತಿ ನಡ್ಕೋತಾ ಇದ್ರ? ದಿನ ಒಂದರಲ್ಲಿ ನಿಮ್ಮಂತ 100 ಜನರ ವಿರುದ್ಧ ಕಾನೂನು ಕ್ರಮ ವಹಿಸುವ ಪೊಲೀಸರು ಈ ರೀತಿ ನಾಗರಿಕರ ಜೊತೆ ಕಿರಿಕ್ ಮಾಡ್ಕೊಂಡು ಕೂರಕ್ಕಾಗುತ್ತಾ? ಯಾರ ಜೊತೆ ಇಲ್ಲದ ಕಿರಿಕ್ ನಿಮ್ ಜೊತೆ ಯಾಕೆ ಮಾಡ್ಕೊಂಡ್ರು? ಪ್ರಾಪರ್ ಆಗಿ ಪೊಲೀಸರು ಒತ್ತಡದಲ್ಲಿ ದಿನನಿತ್ಯ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಾವು ಸೌಜನ್ಯವಾಗಿ ನಡ್ಕೊಂಡ್ರೆ ಅವರು ಕೂಡ ಜನಸ್ನೇಹಿ ಪೊಲೀಸರಾಗಿ ವರ್ತನೆ ಮಾಡ್ತಾರೆ. ಅದು ಬಿಟ್ಟು ಪೊಲೀಸರ ಜೊತೆ ಈ ರೀತಿ ಕಿಡಿಗೇಡಿತನ ಮಾಡಿದ್ರೆ ಪೊಲೀಸರಷ್ಟೇ ಜನಸ್ನೇಹಿಯಾಗಿ ಅಂದ್ರೆ ಅದು ಸಾಧ್ಯವಾಗುತ್ತಾ? ಇವರು ಇಷ್ಟು ಕಿತಾಪತಿ ಮಾಡಿದ್ಮೇಲೆ ಪೊಲೀಸರು ಕೂಡ ಬಿಡ್ತಾರ? ತಮ್ಮ ವರಸೆ ತೆಗೆದ ಪೊಲೀಸರು ಬೈಕ್ ಸೀಸ್ ಮಾಡಿ ಎಲ್ಲರನ್ನ ಠಾಣೆಗೆ ಕರೆದೊಯ್ದು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ, ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಬೆದರಿಕೆ, ಕರ್ತವ್ಯಕ್ಕೆ ಅಡ್ಡಿ, ಪೊಲೀಸರನ್ನ ತಳ್ಳಿ ನೆಲಕ್ಕೆ ಬೀಳಿಸಿ ಮೊಬೈಲ್ ನಲ್ಲಿ ಪೊಲೀಸರ ವಿರುದ್ಧ ವಿಡಿಯೋ ಮಾಡಿ ತಮ್ಮ ತಪ್ಪು ಮುಚ್ಚಿಕೊಂಡು ಪೊಲೀಸರದ್ದೇ ತಪ್ಪು ಎಂಬುವಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಂಬಿಸಿರುವ ಯತ್ನದ ಮೇಲೆ ಮೊಹಮ್ಮದ್ ಇಸ್ಮಾಯಿಲ್, ಮೊಹಮ್ಮದ್ ಅಬ್ಬಾಸ್, ಅದ್ನಾನ್ ಅಹಮದ್, ಮೊಹಮ್ಮದ್ ಅಲಿ ಎಂಬ 4 ಆಸಾಮಿಗಳನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ. ಇವರೆಲ್ಲ ಸದಾಶಿವನಗರದ ಬಳಿಯ ಟೂಡಾ ಲೇಔಟ್ ನಿವಾಸಿಗಳಾಗಿದ್ದು ಬಟ್ಟೆ ಅಂಗಡಿ ವ್ಯಾಪಾರ, ಖಾಸಗಿ ಕಂಪನಿಗಳ ಉದ್ಯೋಗಿಗಳಾಗಿದ್ದಾರೆ. ಜನರ ಕ್ಷೇಮಕ್ಕಾಗಿ ಕೆಲಸ ಮಾಡುವ ಪೊಲೀಸರಿಗೆ ನಾಗರಿಕರಾದ ನಾವು ಅಗತ್ಯ ಸಹಕಾರ ನೀಡಿದರೆ ಪೊಲೀಸರು ಕೂಡ ಜನಸ್ನೇಹಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಎಲ್ಲ ತಪ್ಪನ್ನ ಅವ್ರ ತಲೆಗೆ ಕಟ್ಟಿಕೊಳ್ಳುತ್ರೆ ಅವರು ಕೂಡ ನಮಗೆ ಯಾಕೆ ಉಸಾಬರಿ ಅಂತ ಸುಮ್ಮನಾದ್ರೆ ಲಾ ಅಂಡ್ ಆರ್ಡರ್ ಎಲ್ಲಿಗೆ ಬಂದು ನಿಲ್ಲುತ್ತೆ? ಕ್ಷಣಕಾಲ ಯೋಚನೆ ಮಾಡಬೇಕಾಗುತ್ತೆ. ನಾಗರಿಕರೇ, ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ನಮ್ಮದು ಬಹುದೊಡ್ಡ ಪಾತ್ರವಿರುತ್ತೆ ಎನ್ನುವುದನ್ನ ನಾಗರಿಕರಾದ ನಾವು ಕೂಡ ಮರಿಬಾರ್ದಲ್ವಾ? ನಾವು ನಂಬ್ತಾ ಇದ್ದೀವಿ. ಮ್ಯಾಮ್ ಹೇಳಿರೋ ಮ್ಯಾಮ್ ಬಿಟ್ಟೋಗಿರ್ತಾರೆ. ಇಲ್ಲ ಫೋನ್ ಯಾಕೆ ಮುಟ್ಟಿದ್ದೀರಾ? ಕೈ ಯಾಕೆ ಮಾಡ್ತಿದ್ದೀರಾ ನಮ್ಮ ಮೇಲೆ? ಹೊಡಿತಾವ್ರೆ ಸರ್, ನಾವು ಹಿಡಿತೀವಿ, ನಮ್ ರೈಟ್ ಇದೆ, ಫಂಡಮೆಂಟಲ್ ರೈಟ್ ನಮ್ದು, ನಾವು ಹಿಡಿಬಹುದು. ವಿಡಿಯೋ ಅವರು ಹೊಡಿತಾ ಇರೋದಕ್ಕೆ ನನಗೆ ನಾನು ಹೊಡಿದ್ರು ಅವರು ವಿಡಿಯೋಲಿ ಇದೆ. भेजो मुझे डालता हूँ, वीडियो भेजो बस. सर ಯಾಕೆ ಹೊಡಿತಿರೋದು ಸರ್? ಯಾಕೆ ಹೊಡಿತಿರೋದು? ಹೊಡೆದೋಯ್ತು ನಂದು ಹೊಸ ಫೋನು, ಬಾಲ್ ಬಿಕ್ಸ್ ಇಲ್ಲ ಸರ್, ನೋಡಿ ಹೊಡೆದೋಯ್ತು ಫೋನು. ಸರ್ ಇಲ್ಲ, ಫೋನ್ ಕೊಡಿಸ್ರಿ, ನಂದು ನನ್ನ ಫೋನ್ ಕೊಡಿಸ್ರಿ ಸರ್. ಸರ್ ನೋಡಿ ಹೊಡಿತಾವ್ರಿ ಇಲ್ಲಿ. ಸರ್ ಫೋನ್ ಕೊಡಿ ಸರ್, ಫೋನ್ ಕೊಡಿ ಸರ್. ಸರ್ ಫೋನ್ ಕೊಡಿ ಸರ್. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.